4ನೇ ಜಾಗದಲ್ಲಿ ಉತ್ಖನನ ಕಾರ್ಯಾಚರಣೆಗೆ ಈಗ ಸಜ್ಜಾಗಿದ್ದಾರೆ. ನೇತ್ರಾವತಿ ಸ್ನಾನ ಘಟ್ಟಕ್ಕೆ ಅನಾಮಿಕನನ್ನ ಎಸ್ಐಟಿ ತಂಡ ಕರೆದುಕೊಂಡು ಹೋಗ್ತಾ ಇದೆ. ಉತ್ಖನನ ಕಾರ್ಯ ನೋಡಲು ಜನ ಕೂಡ ಮುಗಿಬೀಳ್ತಾ ಇದ್ದಾರೆ. ಸಾರ್ವಜನಿಕರನ್ನ ನಿಯಂತ್ರಿಸಲು ಪೊಲೀಸರು ಈಗ ಹರಸಾಹಸ ಪಡಬೇಕಾದಂತಹ ಪ್ರಮೇಯ ಅಲ್ಲಿ ಒದಗಿ ಬಂದಿದೆ. ಯಾಕಂದ್ರೆ ನಿನ್ನೆ ಕೂಡ ಹೀಗೆ ಮೊನ್ನೆ ಸ್ಥಳಗಳನ್ನ ಗುರುತಿಸಲಿಕ್ಕೆ ಕರ್ಕೊಂಬಂದ ಸಂದರ್ಭದಲ್ಲಿ ಆ ರೀತಿಯಾದಂತಹ ಚಿತ್ರಣ ಕಾಣಿಸ್ಲಿಲ್ಲ. ಬಟ್ ನಿನ್ನೆ ಯಾವಾಗ ಆ ವ್ಯಕ್ತಿಯನ್ನ ಕರ್ಕೊಂಡು ಬಂದು ಅಲ್ಲಿ ಆಗಿದ್ದಾರೆ, ಅಲ್ಲಿ ಅಸ್ಥಿಪಂಜರ ಸಿಗುತ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆ ಬಂತು. ಆಗ ಸ್ಥಳೀಯರಿಗೂ ಕೂಡ ಒಂದು ಸಹಜ ಕುತೂಹಲ ಇತ್ತು. ಎಲ್ಲರೂ ಕೂಡ ಅಲ್ಲಿ ಜಮಾವಣೆಗೊಂಡಿದ್ರು. ಇವತ್ತೊಂದು ಸ್ವಲ್ಪ ಜಾಸ್ತಿನೇ ಜನ ಸೇರ್ಕೊಂಡಿರೋದ್ರಿಂದ ಒಂದ್ ಕಡೆಯಲ್ಲಿ ಪೊಲೀಸರು ಅವ್ರನ್ನ ಕಂಟ್ರೋಲ್ ಮಾಡಬೇಕು, ಇನ್ನೊಂದು ಕಡೆಯಲ್ಲಿ ತಮ್ಮ ಕೆಲಸವನ್ನ ತಾವು ಇಲ್ಲಿ ಕಂಟಿನ್ಯೂ ಮಾಡಬೇಕು. ಆ ಎರಡೂ ಸವಾಲುಗಳು ಕೂಡ ಇಲ್ಲಿ ಆಗ್ತಾ ಇರೋದನ್ನ ಗಮನಿಸ್ತಾ ಇದ್ರಿ. ಈಗ ಸ್ಪಾಟ್ನಲ್ಲಿ ಅನಾಮಿಕ ದೂರದಾರನನ್ನ ಒಳಕ್ಕೆ ಕರ್ಕೊಂಡು ಹೋಗ್ತಾ ಇರುವಂತಹ ಚಿತ್ರಣ ನೋಡ್ತಾ ಇದ್ರಿ. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖಪಾಲ್. ಒಂದು ಕಡೆಯಲ್ಲಿ ಶೋಧ ಕಾರ್ಯ ನಡೀತಾ ಇದೆ, ಮಗದೊಂದು ಕಡೆಯಲ್ಲಿ ಜನರ ಕುತೂಹಲ. ಹೇಗಿದೆ ಅಲ್ಲಿನ ಪರಿಸ್ಥಿತಿ? ಈಗ ಸದ್ಯ ಸ್ಥಾನಘಟ್ಟದ ಬಳಿಯಿಂದ ವ್ಯಕ್ತಿ ಅನಾಮಿಕ ವ್ಯಕ್ತಿ ದೂರದಾರ ಯಾರಿದ್ದಾರೆ ಅವರನ್ನ ಮತ್ತೆ ಕಾಡಿನತ್ತ ಕರ್ಕೊಂಡು ಹೋಗಿರುವಂಥದ್ದು. ಹಾಗಾಗಿ ಅಲ್ಲಿ 4ನೇ ಪಾಯಿಂಟನ್ನು ತೆರೆದಿರುವಂಥದ್ದು. ಅವರನ್ನು ಇಲ್ಲಿಗೆ ಕರೆಸಿದಂಥ ಸಂದರ್ಭದಲ್ಲೂ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ರು. ಈಗ ಈ ಭಾಗದಲ್ಲಿ ನೇತ್ರಾವತಿ ಸ್ನಾನಘಟ್ಟದ ಇನ್ನೊಂದು ಭಾಗದಲ್ಲಿ ಏನು ಕಾಣ್ತಾ ಇದೆ, ಈ ದಟ್ಟ ಅರಣ್ಯದಲ್ಲೇ ಆ ಎಲ್ಲ ಪಾಯಿಂಟ್ಗಳಿರುವಂಥದ್ದು. ಒಂದು ಪಾಯಿಂಟ್ ನೇತ್ರಾವತಿ ನದಿಯ ತಟದಲ್ಲಿರುವಂಥದ್ದು, ನಿನ್ನೆ ತೆಗೆದಿರುವಂಥದ್ದು. ಇವತ್ತು 2ರಿಂದ ಮತ್ತೆ 8ರವರೆಗೆ ಇರುವಂಥ ಪಾಯಿಂಟ್ಗಳೇನಿದೆ ಅದೆಲ್ಲವೂ ಈ ಒಂದು ದಟ್ಟ ಅರಣ್ಯದ ಒಳಗಿರುವಂಥದ್ದು. ಈ ಸ್ಥಳದಿಂದಲೇ ಅವರು ಒಳಗೆ ಹೋಗಿರುವಂಥದ್ದು. ಬೆಳಿಗ್ಗೆ ಈ ವಾಪಸ್ ಬಂದಿರುವಂಥದ್ದು ಆ 8ನೇ ಪಾಯಿಂಟ್ನ ಮೂಲಕವಾಗಿ. ಹಾಗಾಗಿ ಅದರ ಸಮೀಪದಲ್ಲೇ ಇವತ್ತು ಎಲ್ಲ ಉತ್ಖನನ ಕೆಲಸ ಆಗಿರುವಂಥದ್ದು. ಈಗ 3 ಪಾಯಿಂಟ್ಗಳಲ್ಲಿ ಏನು ಉತ್ಖನನ ಕೆಲಸ ಮುಗ್ದಿದೆ. ಇವತ್ತು 2 ಪಾಯಿಂಟ್ಗಳ ಕೆಲಸವು ಮುಗ್ದಿರುವಂಥದ್ದು, ಅಗಿಯುವ ಕೆಲಸ. ಆದರೆ ಅಲ್ಲಿ ಯಾವುದೇ ರೀತಿಯಾದಂಥ ಕಳೆಬರಗಳು ಏನು ಸಿಕ್ಕಿರಲಿಲ್ಲ. ಹಾಗಾಗಿ ಮತ್ತೆ ಇರುವಂಥ ಎಲ್ಲ ಪಾಯಿಂಟ್ಗಳೇನಿದೆ ಆ ಪಾಯಿಂಟ್ಗಳನ್ನೆಲ್ಲವನ್ನ ಉತ್ಖನನ ಮಾಡಲಿಕ್ಕಾಗಿ ಈಗ SIT ಅಧಿಕಾರಿಗಳು ತಯಾರಿ ಮಾಡಿರುವಂಥದ್ದು. ದೂರುದಾರ ತಿಳಿಸಿರುವಂಥ ಗುರುತು ಮಾಡಿರುವಂಥ 13 ಪಾಯಿಂಟ್ಗಳೇನಿದೆ ಆ 13 ಪಾಯಿಂಟ್ಗಳನ್ನು ಎಲ್ಲವನ್ನ ಉತ್ಖನನ ಮಾಡಬೇಕಾಗುತ್ತೆ. ಹಾಗಾಗಿ ಇವತ್ತು ಮ್ಯಾಕ್ಸಿಮಮ್ ಆಗಿ 3 ಕಡೆಗಳಲ್ಲಿ ಮಾಡಲಿಕ್ಕೆ SIT ಅಧಿಕಾರಿಗಳು ತೀರ್ಮಾನ ಮಾಡಿದ್ರು. ಬೆಳಗ್ಗೆನೆ ಎಟ್ ಎ ಟೈಮ್ ಆಗಿ ಎಲ್ಲ ಕಡೆಗಳಲ್ಲಿ ಏಕಕಾಲದಲ್ಲಿ ಮಾಡುವಂಥ ಪ್ಲಾನ್ ಮಾಡಿದ್ರು. ಆದರೆ ಅದಕ್ಕೆ AC ಅವರು ಅನುಮತಿ ಕೊಡದ ಕಾರಣಕ್ಕಾಗಿ ಒಂದೊಂದನ್ನೇ ಮಾಡಲಿಕ್ಕೆ ತಯಾರಿ ಮಾಡಿಕೊಂಡ್ರು. ಹಾಗಾಗಿ ಈಗ 2ಅನ್ನ ಇವತ್ತು ಮುಗಿಸಿದ್ದಾರೆ. ಈಗ ಇನ್ನೊಂದನ್ನು ಮುಗಿಸಬೇಕಾಗುತ್ತೆ. ಈಗ 4 ಗಂಟೆಯಿಂದ ಆರಂಭಗೊಂಡ್ರೆ ಸುಮಾರು 2 ಗಂಟೆಗಳ ಕಾಲ ಪ್ರತಿಯೊಂದು ಕಡೆ ಜಾಗದಲ್ಲೂ 2 ಗಂಟೆಗಳ ಕಾಲ ತಗುಲಿರುವಂಥದ್ದು. ಹಾಗಾಗಿ 6 ಗಂಟೆ ಒಳಗೆ ಅದನ್ನು ಮುಗಿಸ್ತಾರೆ. ಆ ಬಳಿಕ ರಾತ್ರಿ ಆಗುವಂಥ ಕಾರಣಕ್ಕಾಗಿ ನಿನ್ನೆನೂ 6 ಗಂಟೆಗೆ ಎಲ್ಲ ಉತ್ಖನನದ ಕಾರ್ಯವನ್ನು ಸ್ಥಗಿತಗೊಳಿಸಿದ್ರು. ಇವತ್ತು 6 ಗಂಟೆಯ ಬಳಿಕ ಎಲ್ಲ ಕಾರ್ಯವನ್ನು ಸ್ಥಗಿತಗೊಳಿಸ್ತಾರೆ. ಆ ಸಂದರ್ಭದಲ್ಲಿ ಏನಾದರೂ ಈಗ 4ನೇ ಪಾಯಿಂಟ್ನಲ್ಲಿ ಏನಾದರೂ ಕಳೆಬರಗಳು ಸಿಕ್ಕಿದ್ರೆ ಅದನ್ನು ಮತ್ತೆ ಏನು ಪ್ರೋಸೆಸ್ ಇದೆ ಅದನ್ನು ಮುಂದುವರಿಸ್ತಾರೆ. ಆದರೆ ಉತ್ಖನನ ಕಾರ್ಯವನ್ನು ಇವತ್ತು ನಿಲ್ಲಿಸ್ತಾರೆ. ನಾಳೆ ಮತ್ತೆ ಇರುವಂಥ 5ರಿಂದ 13ರವರೆಗೆ ಎಷ್ಟು ಪ್ಲೇಸ್ಗಳಿದೆ ಅದನ್ನು ಮುಂದುವರಿಸಬೇಕಾಗುತ್ತೆ. ನಾಳೆನೂ ಸಾಮಾನ್ಯವಾಗಿ ಇದೇ ರೀತಿಯಾಗಿ 3 ಕಡೆಗಳಲ್ಲಿ ಮತ್ತೆ ಉತ್ಖನನ ಮಾಡುವಂಥ ಸಾಧ್ಯತೆ ಇದೆ. SIT ಅಧಿಕಾರಿಗಳಿಗೆ ಈಗ ನಿನ್ನೆ ಒಂದು ಕಡೆಯಲ್ಲಿ ಮಾಡಿರುವಂಥದ್ದು ಆದ ಬಳಿಕ ಈಗ ಇವತ್ತು 3 ಕಡೆಗಳಲ್ಲಿ ಮಾಡಬಹುದು ಒಂದು ದಿನದಲ್ಲಿ ಅನ್ನುವಂಥದ್ದು ಗೊತ್ತಾಗಿದೆ. ಹಾಗಾಗಿ ನಾಳೆ ಮತ್ತೆ 3 ಕಡೆಗಳಲ್ಲಿ ಮಾಡುವಂಥ ಸಾಧ್ಯತೆಗಳಿದೆ. ಹೀಗಾಗಿ ಈಗ ಸದ್ಯದ ಮಟ್ಟಿಗೆ 4ನೇ ಏನು ಪಾಯಿಂಟ್ ಇದೆ ಆ ಪಾಯಿಂಟಿನಲ್ಲಿ ಈಗ ಉತ್ಖನನ ಕಾರ್ಯ ಆರಂಭವಾಗುವಂಥದ್ದು. ಈಗ ಕೆಲವೇ ಕ್ಷಣಗಳಲ್ಲಿ ಅವರು ಹೋಗಿರುವಂಥದ್ದು, ಇನ್ನು ಅದನ್ನು ಆರಂಭ ಮಾಡ್ತಾರೆ. ಅಲ್ಲಿರುವಂಥ ಕಾರ್ಮಿಕರು ಎಲ್ಲರೂ ಈಗ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಹಾಗಾಗಿ 4ನೇ ಸ್ಥಳ ಏನಿದೆ ಅಲ್ಲಿನ ಉತ್ಖನನ ಕಾರ್ಯ ಇನ್ನು ನಡೀತದೆ. ಸುಮಾರು 6 ಗಂಟೆವರೆಗೂ ಈ ಪ್ರಾಸೆಸ್ ನಡೆಯುವಂಥ ಸಾಧ್ಯತೆ ಇದೆ. ಸುಮಾರು ಇಲ್ಲೂ 6 ಅಡಿ ಉದ್ದಕ್ಕೆ 5 ಅಡಿ ಅಗಲ, ಜೊತೆಗೆ ಆಳಕ್ಕೆ 6 ಅಡಿ ಹೋಗಬೇಕು ಅನ್ನುವಂಥ ನಿರ್ಧಾರ ಆಗಿದೆ. ಹಾಗಾಗಿ ಅದೇ ರೀತಿಯಾಗಿ ಈ ಒಂದು ಸ್ಥಳದಲ್ಲೂ 6 ಅಡಿಯಷ್ಟು ಆಳಕ್ಕೆ ಅಗಿಯುವಂಥ ಕೆಲಸಕ್ಕೆ SIT ಅಧಿಕಾರಿಗಳು ತೀರ್ಮಾನ ಮಾಡಿ ಅಗಿಯುವ ಕೆಲಸವನ್ನು ಆರಂಭ ಮಾಡಿರುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ಸುಖಪಾಲ್ ನಿಮ್ಮೆಲ್ಲ ಮಾಹಿತಿಗೆ. ಮೊದಲ ದಿನ ಬೆಳಗ್ಗೆ 11 ಗಂಟೆಗೆ ಶುರು ಆದರೆ ಅದು ಸಂಜೆವರೆಗೂ ಕೂಡ ಕಂಟಿನ್ಯೂ ಆಗಿತ್ತು. ಆದರೆ ಹುಡುಕಿದ್ದು ಒಂದು ಕಡೆಯಲ್ಲಿ ಮಾತ್ರ. ಕಾರಣ ಅಲ್ಲಿ ನೇತ್ರಾವತಿ ನದಿ ತಟದಲ್ಲಾಗಿದ್ದರಿಂದ ಮಳೆ ಕೂಡ ಅಡ್ಡಿ ಇತ್ತು, ಜೊತೆಗೆ ನೀರು ಕೂಡ ಅಲ್ಲಿ ಹೊರ ಬರ್ತಾ ಇತ್ತು. ಈ ಪರಿಸ್ಥಿತಿಯಿಂದ ಒಂದು ಕಡೆ ಮಾತ್ರ ಮಾಡಲಿಕ್ಕಾಗಿತ್ತು.